ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ವಿನಯ್ ಕುಲಕರ್ಣಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಯೋಗೇಶ್ ಗೌಡರ ಕೃತ್ಯಕ್ಕೆ ಸಂಬಂಧಪಟ್ಟಾಗಿರುವ ಜೀವಾವಧಿ ಶಿಕ್ಷೆನ ಅನುಭವಿಸ್ತಾ ಇದ್ದಾರೆ. ಆದರೆ ತುಂಬ ಇಂಪಾರ್ಟೆಂಟ್ ಪ್ರಮುಖ ಅಂಶಗಳನ್ನ ಇಟ್ಕೊಂಡು ಈ ವಿಡಿಯೋವನ್ನು ಮಾಡ್ತಾ ಇರೋದು ಪಾರ್ಟ್ ಬೈ ಪಾರ್ಟ್. ನಿಮ್ಮೆಲ್ಲರಿಗೂ ಕೂಡ ವಿಷಯಾಂತರಗಳಾಗಿರ್ಬೋದು. ಯಾಕೆಂದರೆ ಅನೇಕ ವಿಡಿಯೋಗಳು ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ರಿ. ಏನು ಕಾರಣ ಅನ್ನೋದು ಕೂಡ ನಿಮಗೆ ಗೊತ್ತಿಲ್ಲದೇ ಇದ್ದರೆ ಇದೇ CBI ಚಾರ್ಜ್ ಶೀಟ್ನಲ್ಲಿರ್ತಕ್ಕಂಥ ವಾಸ್ತವ ಅಂಶಗಳನ್ನು ಎಕ್ಸಾಕ್ಟ್ ಕಾರಣಗಳನ್ನು ಇಟ್ಕೊಂಡು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಚಾರ್ಜ್ ಶೀಟ್ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 10,000 ಪುಟಗಳ ಸುದೀರ್ಘ ಚಾರ್ಜ್ ಶೀಟ್. ಅದರಲ್ಲಿ ಇರ್ತಕ್ಕಂಥ ಪ್ರಮುಖ ಅಂಶಗಳು, ಸತ್ಯಾಂಶಗಳನ್ನ ಇಟ್ಕೊಂಡು ಮಾಡ್ತಾ ಇರೋದು. ಹತ್ಯೆಯ ಪ್ರೇರಣೆ ಏನು, ಕಾರಣ ಏನು, ಅದು ಕೂಡ ರೋಚಕವಾದಂಥ ವಿಷಯಗಳೊಂದಿಗೆ ಪಾರ್ಟ್ ಬೈ ಪಾರ್ಟ್ನಲ್ಲಿ ನಾನು ನಿಮಗೆ ವಿವರಣೆಗಳನ್ನು ಕೊಡ್ತಾ ಹೋಗ್ತೀನಿ. ಆರಂಭದಲ್ಲಿ CBI ತನಿಖೆ ಮತ್ತು ನಂತರದ ವಿಚಾರಣೆಯಲ್ಲಿ ಯೋಗೇಶ್ ಗೌಡ ಅವರ ಹತ್ಯೆ ಪೂರ್ವಯೋಜಿತವಾಗಿತ್ತು ಅನ್ನೋದು ಗೊತ್ತು. ಇದೊಂದು ಪ್ರೀ ಪ್ಲ್ಯಾನ್ ಮರ್ಡರ್ ಅಂತ. ಅದರಲ್ಲಿ A1 ಆರೋಪಿ ಮತ್ತು ಇತರ ಆರೋಪಿಗಳು ವಿನಯ್ ಕುಲಕರ್ಣಿ ಅವರ ಸೂಚನೆ ಮೇರೆಗೆ A15 ಆರೋಪಿ ವಿನಯ್ ಕುಲಕರ್ಣಿ ಆಗಿದ್ದರು. ಅವರ ಮೇರೆಗೆ ರಾಜಕೀಯ ವೈಮನಸ್ಸು ಮತ್ತು ದ್ವೇಷದಿಂದ ನಡೆಸಿದ್ರು ಅನ್ನೋದು ಬಹಿರಂಗ ಆಗುತ್ತೆ. ವಿನಯ್ ಕುಲಕರ್ಣಿ ಅವರು ಆ ಸಮಯದಲ್ಲಿ ಕರ್ನಾಟಕ ಸರ್ಕಾರದ ಗಣಿಗಾರಿಕೆ ಮತ್ತು ಭೂವಿಜ್ಞಾನ ಸಚಿವರಾಗಿದ್ದರು. ಧಾರವಾಡ ಜಿಲ್ಲೆ ಉಸ್ತುವಾರಿ ಸಚಿವರಾಗಿದ್ದರು. ಪ್ರಭಾವ ಬೀರ್ತಕ್ಕಂಥ ವ್ಯಕ್ತಿ. ಯೋಗೇಶ್ ಗೌಡರ ಹತ್ಯೆ ಮಾಡಲಿಕ್ಕೆ ನಡೆದಂಥ ಸಂಚಿನಲ್ಲಿ ಅವರು ಭಾಗಿಯಾಗಿದ್ದರು ಅನ್ನೋದು ಗೊತ್ತಾಗುತ್ತೆ. ಆದರೆ ಏನು ಕಾರಣ, ಅಸಲಿ ಕಾರಣ ಏನು ಅಂತ CBI ಚಾರ್ಜ್ ಶೀಟ್ನಲ್ಲಿರೋದು, ಮೃತ ಯೋಗೇಶ್ ಗೌಡರನ್ನ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಿಕ್ಕೆ A15 ಆರೋಪಿ ವಿನಯ್ ಕುಲಕರ್ಣಿ ಅವರ ಸೂಚನೆಯ ಮೇರೆಗೆ ಅವತ್ತು ಅವಿಶ್ವಾಸ ನಿರ್ಣಯವನ್ನು ತರಲಾಗುತ್ತೆ. ನಂತರ ಅದಾದ ಮೇಲೆ ಇಬ್ಬರ ನಡುವೆ ಒಂದು ದ್ವೇಷ ಶುರುವಾಗುತ್ತೆ. ವಿನಯ್ ಕುಲಕರ್ಣಿ ಅವರ ಸೂಚನೆ ಮೇರೆಗೆ ಇದೇ ಮೃತ ಯೋಗೇಶ್ ಗೌಡರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ತರಲಾಯಿತು. ಅವರನ್ನು ತಾಲೂಕ್ ಪಂಚಾಯತ್ ಅಧ್ಯಕ್ಷ ಸ್ಥಾನದಿಂದ ರಾಜೀನಾಮೆ ನೀಡಲುವಂತೆ ಮಾಡಲಾಯಿತು. ಯಾಕೆಂದರೆ ಆರಂಭದಲ್ಲಿ ಅವರು ಒಂದು ಒಪ್ಕೊಂಡ್ಬಿಟ್ಟಿದ್ರು, ಇಲ್ಲ ನಾನು ಕಂಪ್ಲೀಟ್ ಅಧಿಕಾರಾವಧಿಯಲ್ಲಿ ಇರೋದಿಲ್ಲ, 1 ವರ್ಷ ಆದ ನಂತರ ಕೆಳಗೆ ಇಳಿತೀನಿ ಅಂತ. ಅದಾದಮೇಲೆ ಅವರು ಕೂಡ ಕೆಳಗೆ ಇಳಿಲಿಕ್ಕೆ ಉಲ್ಟಾ ಹೊಡೆದುಬಿಟ್ರು. ಅದಕ್ಕೋಸ್ಕರವಾಗಿ ಅವಿಶ್ವಾಸ ನಿರ್ಣಯವನ್ನು ತರುವಂಥ ಪ್ರಯತ್ನವನ್ನು ಕೂಡ ಮಾಡಲಾಯಿತು. ಇನ್ನು 13/2/2016 ವಿನಯ್ ಕುಲಕರ್ಣಿ ಅವರಿಗೆ ಶ್ರೀ ಯೋಗೇಶ್ ಗೌಡ ಅವರೊಂದಿಗೆ ವೈಮನಸ್ಸು ವೈಯಕ್ತಿಕವಾಗಿ ಇತ್ತು, ರಾಜಕೀಯ ಸ್ಪರ್ಧೆ ಇತ್ತು. ಜೊತೆಗೆ ಇದೇ ಮೃತರ ಸಹೋದರ ಶ್ರೀ ಗುರುನಾಥ್ ಗೌಡರ ಹೇಳಿಕೆಯ ಪ್ರಕಾರ ಯೋಗೇಶ್ ಗೌಡರು 2016 ಜಿಲ್ಲಾ ಪಂಚಾಯತ್ ಚುನಾವಣೆಯಿಂದ ಹಿಂದೆ ಸರಿಬೇಕು ಅಂತ ಹೇಳಿ ವಿನಯ್ ಕುಲಕರ್ಣಿ ಮಾಡಿದಂಥ ವಿನಂತಿಯನ್ನು ಅವರು ನಿರಾಕರಣೆ ಮಾಡಿದ್ರಂತೆ. ನೀನು ಇಟ್ಕೋಬೇಡ ಎಲೆಕ್ಷನ್ಗೆ ಅಂತ. ಇನ್ನೂ ದಾಖಲೆಗಳ ಪ್ರಕಾರ 13/2/2016 ನಡೆದಂಥ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಕೆಲವೇ ಗಂಟೆಗಳ ಮುಂಚೆ ಯೋಗೇಶ್ ಗೌಡ ಅವರನ್ನು ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಅವತ್ತು ಹಿಂದಿನ ರಾತ್ರಿ ದಾಖಲಾದಂಥ 2 FIRಗಳ ಆಧಾರದ ಮೇಲೆ ಬಂಧನ ಮಾಡಲಾಗಿತ್ತಂತೆ. ಆದರೂ ಕೂಡ ಯೋಗೇಶ್ ಗೌಡರು ಆ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸ್ತಾರೆ. ಇದರಿಂದ ಯೋಗೇಶ್ ಗೌಡ ಮತ್ತು ವಿನಯ್ ಕುಲಕರ್ಣಿ ಅವರ ನಡುವಿನ ವೈಮನಸ್ಸು ಮತ್ತು ದ್ವೇಷ ಇನ್ನಷ್ಟು ಹೆಚ್ಚಾಗುತ್ತೆ. ಇನ್ನೊಂದು ಪ್ರಮುಖವಾದಂಥ ಕಾರಣ ಜಿಲ್ಲಾ ಪಂಚಾಯತ್ ಸಭೆ ಮತ್ತು ಕುಡಿಯುವ ನೀರಿನ ಸಮಸ್ಯೆಗಳ ಕುರಿತು ಇಲ್ಲಿ ನಡೆದಂಥ ಇಬ್ಬರ ನಡುವಿನ ಮಾತಿನ ಚಕಮಕಿ ಮತ್ತು ಎಚ್ಚರಿಕೆಗಳು, ಅದು ಕೂಡ ಪ್ರಮುಖವಾದಂಥ ಕಾರಣವಾಗುತ್ತೆ. 23/4/2016 ಕ್ರೊನಾಲಜಿಕಲ್ ಆರ್ಡರ್ ಪ್ರಕಾರ ನಾನು ಹೇಳ್ತಾ ಇರೋದು. ಒಂದು, CBI ನಡೆಸಿದಂಥ ತನಿಖೆಯಲ್ಲಿ ಮೃತ ಶ್ರೀ ಯೋಗೇಶ್ ಗೌಡ ಮತ್ತು ಶ್ರೀ ವಿನಯ್ ಕುಲಕರ್ಣಿ ಅವರ ನಡುವೆ ಹತ್ಯೆಗೆ 1 ತಿಂಗಳು ಮುಂಚೆ ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ಗಂಭೀರವಾದಂಥ ವಾದ ವಿವಾದಗಳಾಗಿರುತ್ತೆ. ಆ ಜಿಲ್ಲಾ ಪಂಚಾಯತ್ ಸಭೆ 24/2/2016 ನಡೆಯುತ್ತೆ. ಧಾರವಾಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ವಿನಯ್ ಕುಲಕರ್ಣಿ ಅವರು ಅಧ್ಯಕ್ಷತೆ ವಹಿಸಿಕೊಳ್ತಾರೆ. ಯೋಗೇಶ್ ಗೌಡರು ತಮ್ಮ ಕ್ಷೇತ್ರವನ್ನು ಪ್ರತಿನಿಧಿಸಿ ಆ ಸಭೆಯಲ್ಲಿ ಭಾಗವಹಿಸಿರ್ತಾರೆ. ಮುಂದಿನ ತನಿಖೆಯಲ್ಲಿ ಮತ್ತೆ ಮುಂದುವರೆದ ಭಾಗವಾಗಿ ವಿನಯ್ ಕುಲಕರ್ಣಿ ಮತ್ತು ಶ್ರೀ ಯೋಗೇಶ್ ಗೌಡರ ನಡುವೆ ನಡೆದಂಥ ಗಂಭೀರ ವಾಗ್ವಾದವು ಅವರಿಬ್ಬರ ನಡುವಿನ ವೈಮನಸ್ಸನ್ನು ಮತ್ತಷ್ಟು ಹೆಚ್ಚು ಮಾಡಿತ್ತಂತೆ. ಇದರ ಪರಿಣಾಮವಾಗಿಯೇ ಶ್ರೀ ವಿನಯ್ ಕುಲಕರ್ಣಿ ಅವರು ವೈಯಕ್ತಿಕ ಹಾಗೂ ರಾಜಕೀಯ ಕಾರಣಗಳಿಂದ ಯೋಗೇಶ್ ಗೌಡರನ್ನ ಹತ್ಯೆ ಮಾಡುವ ನಿರ್ಧಾರಕ್ಕೆ ಬಂದುಬಿಡುತ್ತಾರೆ. ನೋಡಿ, FIR ಮತ್ತು ದೂರುಗಳು ರಾಜಕೀಯ ವೈಮನಸ್ಸಿನ ಉದ್ದೇಶವನ್ನು ಸ್ಪಷ್ಟವಾಗಿ ಹೇಳ್ತಾ ಇರೋದು. ಯಾಕೆಂದರೆ ರಾಜ್ಯ ಪೊಲೀಸರು ದಾಖಲಿಸಿದಂಥ ಪ್ರಾಥಮಿಕ FIR ಮತ್ತು ಮೃತರ ಪತ್ನಿ ನೀಡಿದಂಥ ದೂರು ಸ್ಪಷ್ಟವಾಗಿ ರಾಜಕೀಯ ವೈಮನಸ್ಸಿಂದಲೇ ಆಗಿರೋದು ಅನ್ನೋದನ್ನು ತೋರಿಸ್ತಾ ಇದೆ. ರಾಜ್ಯ ಪೊಲೀಸರು ಅನೇಕ ಮಹಾಚಾರಗಳನ್ನು ಮಾಡ್ತಾರೆ. ಆದರೆ ಆಶ್ಚರ್ಯ ಅಂದರೆ ರಾಜ್ಯ ಪೊಲೀಸ್ ಆರೋಪಿ ಸಂಖ್ಯೆ 19 ಚನ್ನಕೇಶವ್ ಟಿಂಗ್ರಿಕರ್ ಅವರು ರಾಜಕೀಯ ವೈಮನಸ್ಸಿನ ಉದ್ದೇಶದ ಕುರಿತು ಯಾವುದೇ ರೀತಿಯಾದಂಥ ತನಿಖೆಯನ್ನು ನಡೆಸಿಲ್ಲ. ವಿನಯ್ ಕುಲಕರ್ಣಿ ಅವರ ಎಗನೆಸ್ಟ್ ಒಂದು ಕೂಡ ತನಿಖೆಯನ್ನು ನಡೆಸಿಲ್ಲ. ಇನ್ನು ಹತ್ಯೆಗೆ ಮುಂಚೆ ಇದೇ ಮೃತರಿಗೆ ಬಂದಂಥ ಪತ್ರ, ಯೋಗೇಶ್ ಗೌಡರಿಗೆ ಎಚ್ಚರಿಕೆ ಪತ್ರ, ಅದರಲ್ಲಿ ವಿನಯ್ ಕುಲಕರ್ಣಿ ಅವರು ನಿಮ್ಮನ್ನು ಈ ರೀತಿಯ ಹತ್ಯೆಗೈಲಿಕ್ಕೆ ಬಹಳ ದೊಡ್ಡ ಪ್ಲ್ಯಾನ್ ಮಾಡಿದ್ದಾರೆ, ಎಚ್ಚರಿಕೆಯಿಂದ ಇರಬೇಕು ಅಂತ ವಿನಂತಿ ಮಾಡಿದರು. CBI ನಡೆಸಿದಂಥ ಮುಂದಿನ ತನಿಖೆಯಲ್ಲಿ ಆ ಪತ್ರವನ್ನು ಸಾಕ್ಷಿದಾರ ಅನುಮೋದಿತ ಬಸವರಾಜ್ ಮುತ್ತಿಗೆ ಅವರು ಬರೆದಿರೋದು ಅನ್ನೋದು ಗೊತ್ತಾಯಿತು. ಆ ವಿಷಯವನ್ನು ಹಸ್ತಾಂತರ ತಜ್ಞೆ
ಕುಮುದಾ ರಾಣಿಯವರು ನೀಡಿದಂಥ ಫಾರೆನ್ಸಿಕ್ ಅದು ಕೂಡ ಕನ್ಫರ್ಮ್ ಮಾಡುತ್ತೆ ಇದು ಬಸವರಾಜ ಮುತ್ತಗಿಯವರೇ ಬರೆದಿರೋದು ಅನ್ನೋ ರೀತಿಯಾಗಿ. ಸ್ನೇಹಿತರೆ, ಅದಾದ ಮೇಲೆ ಏನೆಲ್ಲ ಆಯಿತು ಅನ್ನೋದನ್ನು ಕೂಡ ಹೇಳಬೇಕು. ಮೃತರಿಗೆ ಬಂದಂಥ ಪತ್ರ ಮತ್ತು ಅದಕ್ಕೆ ತನಿಖೆಗೆ ಸಂಬಂಧಪಟ್ಟ ಹಾಗೆ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ಮೃತ ಯೋಗೇಶ್ ಗೌಡರಿಗೆ ಬಂದಂಥ ಎಚ್ಚರಿಕೆ ಪತ್ರವನ್ನು ಅವರ ಸಹೋದರರು ಹಸ್ತಾಂತರ ಮಾಡಿರೋದು ಗೊತ್ತಾಗುತ್ತೆ. ಆ ಪತ್ರದಲ್ಲಿ ವಿನಯ್ ಕುಲಕರ್ಣಿ A15 ಮತ್ತು ಇತರರಿಂದ ಜೀವ ಬೆದರಿಕೆ ಇದೆ ಅಂತ ಬರೆದಿರುತ್ತೆ. ಆರೋಪಿ ಸಂಖ್ಯೆ A19 ಅವ್ರನ್ನ ತನಿಖೆಯಲ್ಲಿ ನಡೆಸಿದಾಗ ಒಂದಿಷ್ಟು ಪ್ರಮುಖ ಅಂಶಗಳನ್ನು ಇಟ್ಕೊಳ್ತಾರೆ. ಯಾಕೆಂದರೆ ಪ್ರಾಸಿಕ್ಯೂಷನ್ ವಿಟ್ನೆಸ್ 2 ಅವರು ಇದೇ ವಿಷಯವನ್ನು ಉಲ್ಲೇಖ ಮಾಡಿ ತನಿಖೆಯನ್ನು CBIಗೆ ವರ್ಗಾಯಿಸುವಂತೆ ಮಾನ್ಯ ಹೈಕೋರ್ಟ್ ಮುಂದೆ ಮನವಿಯನ್ನು ಕೂಡ ಸಲ್ಲಿಸ್ತಾರೆ. ಜೊತೆಗೆ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಧಾರವಾಡ ಅವರು ಮುಂದೆ ಸೆಕ್ಷನ್ 319 ಅಡಿಯಲ್ಲಿ ಅರ್ಜಿಯನ್ನು ಕೂಡ ಹಾಕ್ತಾರೆ. ಅದಾದ ಮೇಲೆ ಗೊತ್ತಾಗುತ್ತೆ ತನಿಖೆಯಲ್ಲಿ ಆರೋಪಿ ನಂಬರ್ A1 ಬಸವರಾಜ ಮುತ್ತಿಗೆ ಅವರು ಈ ಪತ್ರವನ್ನು ಬರೆದು ಅಂಚೆ ಮುಖಾಂತರವಾಗಿ ಕಳಿಸಿರೋದು ಗೊತ್ತಾಗುತ್ತೆ. ಜೊತೆಗೆ ಅವರು ಸಲ್ಲಿಸಿರ್ತಕ್ಕಂಥ ಅರ್ಜಿಯಲ್ಲಿ ಯೋಗೇಶ್ ಗೌಡ್ರನ್ನ ಕೊಲ್ಲೋ ಉದ್ದೇಶ ಇಲ್ಲ ಅಂತ ಹೇಳಿರ್ತಾರೆ. ಆದ್ದರಿಂದಲೇ ಅವರು ಯೋಗೇಶ್ ಗೌಡ್ರ ಜೀವ ಉಳಿಸ್ಲಿಕ್ಕೆ ಆ ಪತ್ರವನ್ನು ಕಳಿಸಿದ್ರು ಎನ್ನಲಾಗುತ್ತೆ. ಆದರೆ ಮೃತ ಯೋಗೇಶ್ ಗೌಡರು ಆ ಪತ್ರವನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಇದರಿಂದ ವಿನಯ್ ಕುಲಕರ್ಣಿ ಮತ್ತು ಇತರರ ನಡುವೆ ನಡೆದಂಥ ಸಂಚು ಮತ್ತು ಹತ್ಯೆಯ ಉದ್ದೇಶ ಏನು ಅನ್ನೋದು ಸ್ಪಷ್ಟವಾಗುತ್ತೆ. ಇನ್ನು ಮುಂದುವರೆದ ಭಾಗವಾಗಿ ಈ ಪತ್ರ ಹತ್ಯೆಗೂ ಮುಂಚೆನೇ ಬಂದಿರುತ್ತಂತೆ. ಅದು ಕೂಡ ಇದೇ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಆದರೆ ಈ ಪತ್ರದ ವಿಷಯವನ್ನು ನೋಡಿದಾಗ ವಿನಯ್ ಕುಲಕರ್ಣಿ ಅವರು ಯೋಗೇಶ್ ಗೌಡ್ರನ್ನ ಒಂದು ದೊಡ್ಡ ಸಂಚು ಮಾಡಿ ಆತನನ್ನು ಹತ್ಯೆ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ರು ಅನ್ನೋದು ಕೂಡ ಆ ಪತ್ರದ ಬರಹಗಳನ್ನೆಲ್ಲವನ್ನು ಕೂಡ ನೋಡಿದಾಗ ಕೋರ್ಟ್ಗೂ ಕೂಡ ಅದು ಮನವರಿಕೆ ಆಗುತ್ತೆ. ಅದು ಸ್ಪಷ್ಟ ಅನ್ನೋದು ಕೂಡ ಗೊತ್ತಾಗುತ್ತೆ. ಅದಾದ ಮೇಲೆ ವಿನಯ್ ಕುಲಕರ್ಣಿ ಅವರು ಬಸವರಾಜ ಮುತ್ತಿಗೆಗೆ ನೀನು ಈ ರೀತಿಯಾಗಿ ಒಂದು ಪ್ಲ್ಯಾನ್ ಮಾಡಿ ಆತನ ಮರ್ಡರ್ ಮಾಡಬೇಕು ಅನ್ನೋ ರೀತಿಯಾಗಿ ಹೇಳ್ತಾರೆ. ಅದು ಕೂಡ ತನಿಖೆಯಲ್ಲಿ ಗೊತ್ತಾಗುತ್ತೆ. ಚಾರ್ಜ್ ಶೀಟ್ನಲ್ಲಿ ಇರೋ ಪ್ರಕಾರ ವಿನಯ್ ಕುಲಕರ್ಣಿ ಅವರು ಆಪ್ತರಾಗಿದ್ದಂಥ ಶ್ರೀ ಬಸವರಾಜ ಮುತ್ತಿಗೆ ಮತ್ತು ಚಂದ್ರಶೇಖರ್ ಇಂಡಿ ಅಲಿಯಾಸ್ ಚಂದು ಮಾಮ ಅವರೊಂದಿಗೆ 23/4/2016 ನಡೆದಂಥ ಜಿಲ್ಲಾ ಪಂಚಾಯತ್ ಸಭೆಯ ನಂತರ ಯೋಗೇಶ್ ಗೌಡರ ಹತ್ಯೆಗೆ ಸಂಚು ರೂಪ ಮಾಡಿದ್ದಾರೆ ಅನ್ನೋದು ಬಹಿರಂಗ ಆಗುತ್ತೆ. ಈ ಆರೋಪಿಗಳು ಮೃತ ಯೋಗೇಶ್ ಗೌಡರ ಹತ್ಯೆ ಪ್ರಮುಖ ಸಂಚುಕೋರರಾಗಿರ್ತಾರೆ. ಜೊತೆಗೆ ಬಸವರಾಜ ಮುತ್ತಿಗೆ ಅವರು ಆ ಸಮಯದಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಂಥ ವಿನಯ್ ಕುಲಕರ್ಣಿ ಅವರ ಬೆಂಬಲದ ಭರವಸೆ ಸಿಕ್ಕ ಮೇರೆಗೆ ನಾನು ಈ ಅಪರಾಧವನ್ನು ಮಾಡ್ತೀನಿ ಅಂತ ಒಪ್ಕೊಳ್ತಾರೆ. ನಿಮ್ಮ ಸಪೋರ್ಟ್ ಇದೆ ಅಂದಾಗ, ನೀವು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದೀರಿ, ನಿಮ್ಮ ಸಪೋರ್ಟ್ ಇದೆ ಅಂದಾಗ ನಾನು ಯಾಕೆ ಹಿಂದೆ ಮುಂದೆ ನೋಡಲಿ ಅನ್ನೋ ರೀತಿಯಾಗಿ ಮುಂದಿನ ತನಿಖೆಯಲ್ಲಿ ಅದು ಕೂಡ ಜನವರಿ 2016ರಿಂದ ಜೂನ್ 2016ವರೆಗೆ ವಿನಯ್ ಕುಲಕರ್ಣಿ ಅವರಿಗೆ ಇದೇ ಬಸವರಾಜ ಮುತ್ತಿಗೆ ಅವರು ಜೊತೆಗೆ ವಿನಯ್ ಕುಲಕರ್ಣಿ ಅವರು ತಮ್ಮ ವೈಯಕ್ತಿಕ ಮೊಬೈಲ್ ನಂಬರ್ ಲಾಸ್ಟ್ ನಂಬರ್ 776677 ಮುಖಾಂತರವಾಗಿ 57 ಬಾರಿ ಕಾಂಟ್ಯಾಕ್ಟ್ ಮಾಡಿರ್ತಾರೆ, ಫೋನ್ ಮಾಡಿರ್ತಾರೆ. ಅಂದರೆ 2016 ಜೂನ್ನಿಂದ ಪೂರ್ತಿ ಕಂಪ್ಲೀಟ್ ಈ ಕೃತ್ಯ ನಡೆಯೋದ್ರವರೆಗೂ 57 ಬಾರಿ ಫೋನ್ ಮಾಡಿ ಸಂಪರ್ಕ ಮಾಡಿರ್ತಾರೆ. ಈ ಕರೆಗಳು 26/1/2016ರಿಂದ ಸ್ಟಾರ್ಟ್ ಆಗಿ 2/6/2016ವರೆಗೂ ಕೂಡ ನಡೆದಿರುತ್ತೆ. ಇದಲ್ಲದೆ ಇದೇ ವಿನಯ್ ಕುಲಕರ್ಣಿ ಅವರು ಅವ್ರ ಪತ್ನಿ ಹೆಸರಿನಲ್ಲೂ ಕೂಡ ಒಂದು ನೋಂದಾಯಿತ ಮೊಬೈಲ್ ನಂಬರ್ ಇರುತ್ತೆ. ಅದು ಕೂಡ 3099 ಲಾಸ್ಟ್ ನಂಬರ್. ಆ ನಂಬರ್ನೂ ಕೂಡ ಬಳಕೆ ಮಾಡಿರ್ತಾರೆ. ಅದು ಕೂಡ 16/4/2016ರಿಂದ 35/2016ವರೆಗೆ ಟೋಟಲ್ 54 ಕರೆ. ಅಲ್ಲೂ ಕೂಡ ಜನವರಿ 2016ರಿಂದ 35/2016ವರೆಗೆ ಒಟ್ಟು 94 ಕಾಲ್ ಮಾಡಿರೋದು ವಿನಯ್ ಕುಲಕರ್ಣಿ ಅವರು ಬಸವರಾಜ ಮುತ್ತಿಗೆ ಅವರಿಗೆ. ಈ ಕರೆಗಳ ಹೊರತಾಗಿಯೂ ಕೂಡ ವಿನಯ್ ಕುಲಕರ್ಣಿ ಮತ್ತು ಬಸವರಾಜ ಮುತ್ತಿಗೆ ಅವರ ಮೊಬೈಲ್ ಸಂಖ್ಯೆಗಳ ಟವರ್ ಸ್ಥಳ 23/4/2016ರಿಂದ 31/5/2016ವರೆಗೆ 6 ಬಾರಿ ಒಂದೇ ಪ್ರದೇಶದಲ್ಲಿ ಕಂಡು ಬಂದಿದ್ದಾವೆ. ಅಂದರೆ ಒಂದು ಮೀಟಿಂಗ್ ಮಾಡಿರೋದು. ಈ ಅವಧಿ ಅಪರಾಧ ನಡೆಯುವ ದೃಷ್ಟಿಯಿಂದ ಬಹಳಷ್ಟು ದೊಡ್ಡ ಅತ್ಯಂತ ಮಹತ್ವದ ಟರ್ನ್ ಕೂಡ ತೆಗೆದುಕೊಳ್ಳುತ್ತೆ. ಯಾಕೆಂದರೆ ಅವರು 6 ಬಾರಿ ಮೀಟ್ ಆಗಿರೋದ್ರಿಂದ. ನಂತರ ಈ ಸಂಚಿನ ಮುಂದುವರೆದ ಭಾಗವಾಗಿ 24/5/2016 ಈ ಭೂ ಒಪ್ಪಂದ ಅಂತಿಮಗೊಳ್ಳುತ್ತಲ್ಲ, ಅದಾದ 1 ವಾರದ ನಂತರ 3ನೇ ತಾರೀಕು 6ನೇ ತಿಂಗಳು 2016ರಿಂದ ಅವರು ಈ ಮೊಬೈಲ್ನಿಂದ ಕಾಂಟ್ಯಾಕ್ಟ್ ಮಾಡೋದನ್ನ ನಿಲ್ಲಿಸ್ತಾರೆ. ಅಲ್ಲಿವರೆಗೂ ಅಷ್ಟೇ. ಅದಾದಮೇಲೆ ಒಂದು ಪ್ಲ್ಯಾನ್ ಮಾಡಿ ಬಿಟ್ಬಿಡುತ್ತಾರೆ ವಿನಯ್ ಕುಲಕರ್ಣಿ ಅವರು. ಅದಾದಮೇಲೆ ವಿನಯ್ ಕುಲಕರ್ಣಿ ಮತ್ತು ಬಸವರಾಜ ಮುತ್ತಿಗೆ ಅವರು ಬೇರೆ ಬೇರೆ ಮೊಬೈಲ್ ಸಂಖ್ಯೆಗಳ ಮುಖಾಂತರವಾಗಿ ಮತ್ತು ತಮ್ಮ ಸಹಚರರ ಮುಖಾಂತರವಾಗಿ ನಿಯಮಿತವಾಗಿ ಕಾಂಟ್ಯಾಕ್ಟ್ನಲ್ಲಿ ಇರ್ತಾರೆ. ಅದೆಲ್ಲವೂ ಕೂಡ ಬಹಿರಂಗ ಆಗುತ್ತೆ. ವಿನಯ್ ಕುಲಕರ್ಣಿ ಅವರ ಮೊಬೈಲ್ ಸಂಖ್ಯೆ 6677. ಅದರ CDR ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ರೆ 2/6/2016ವರೆಗೂ ಕೂಡ ವಿನಯ್ ಕುಲಕರ್ಣಿ ಮತ್ತು ಬಸವರಾಜ ಮುತ್ತಿಗೆ ನಡುವೆ ಕಂಟಿನ್ಯೂ ಸಂಪರ್ಕ ಇರುತ್ತೆ. ಆಮೇಲೆ ಆ ದಿನಾಂಕದ ನಂತರ ಅವರಿಬ್ಬರ ಸಂಪರ್ಕ 1-to-1 ಕಾಂಟ್ಯಾಕ್ಟ್ ಆಗೋದು ನಿಂತಿರೋದು. ಜೊತೆಗೆ ಸ್ನೇಹಿತರೆ, ಇನ್ನೂ ಇಂಪಾರ್ಟೆಂಟ್ ವಿಷಯ ಅಂದರೆ
ಈ ಅಪರಾಧ ನಡೆಯುವ ಮುಂಚೆ, ಯೋಗೀಶ್ ಗೌಡ್ರನ್ನ ಕೊಲ್ತಕ್ಕಂಥ ಸಂಚು ಜಾರಿಗೊಳಿಸುವ ಮುಂಚೆ ಈ ಸಂಪರ್ಕವನ್ನು ತಕ್ಷಣಕ್ಕೆ ನಿಲ್ಲಿಸ್ತಾರೆ. ಯಾಕೆಂದರೆ ಇದಕ್ಕಿಂತ ನಂತರವೂ ಕೂಡ ನಾವಿಬ್ಬರು ಭೇಟಿಯಾಗೋದು ಆಗಿಬಿಟ್ರೆ ಅದು ಸರಿ ಹೋಗೋದಿಲ್ಲ, ನನ್ನ ಪಾತ್ರ ಇದೆ ಅನ್ನೋದು ಗೊತ್ತಾಗುತ್ತೆ ಅಂತ ವಿನಯ್ ಕುಲಕರ್ಣಿ ಸೇಫ್ ಆಗಲಿಕ್ಕೆ ಮುಂದಾಗ್ತಾರೆ. ಇನ್ನು ಇಂಡಿ, ಚಂದ್ರಶೇಖರ್ ಇಂಡಿ ಅವರ ಪಾತ್ರ ಏನು ಅಂತ. ಚಂದ್ರಶೇಖರ್ ಇಂಡಿ A16 ಆರೋಪಿ ಅಲಿಯಾಸ್ ಚಂದು ಮಾಮ. ಯೋಗೀಶ್ ಗೌಡ್ರ ಹತ್ಯೆ ಮಾಡಲಿಕ್ಕೆ 3 ದೇಶೀಯ ತಯಾರಿನ ಪಿಸ್ತೂಲ್ಗಳ ವ್ಯವಸ್ಥೆ ಮಾಡ್ತಾರೆ. ಈ ಶಸ್ತ್ರಾಸ್ತ್ರಗಳನ್ನು ಬಸವರಾಜ ಮುತ್ಗಿ ಅವರಿಗೆ ತಂದು ಕೊಡ್ತಾರೆ. ಅದು ತೀಕ್ಷ್ಣವಾದಂಥ ಆಯುಧಗಳೊಂದಿಗೆ ಆರೋಪಿಗಳ ಬಳಿನೇ ಇಟ್ಕೊಳ್ಳಾಗತ್ತೆ ಅದನ್ನ. ಆದರೆ ಈ ಹತ್ಯೆ ಮಾಡಿದಂಥವ್ರು ಈ ಮಾರಕಾಸ್ತ್ರಗಳನ್ನು ಬಳಸಲಿಕ್ಕೆ ಆ ಥರದೊಂದು ಕಂಫರ್ಟ್ ಝೋನ್ ಸಿಗಲ್ಲ ಅವರಿಗೆ. ಆ ಸಮಯದಲ್ಲಿ ನೋಡೋಣ, ನಮ್ಮ ಹತ್ರ ಚಾಕು ಇದೆ, ತಲವಾರಿದೆ, ಎಲ್ಲ ಇದೆ, ಖಾರದ ಪುಡಿ ಇದೆ, ಒಂದು ನಾವು ಕೂಡ ಹೊಡಿತೀವಿ, ಎಲ್ಲೋ ಒಂದು ಕಡೆ ಅದು ಕಷ್ಟ ಆಗಿಬಿಟ್ರೆ ಆಗಲೂ ಕೂಡ ಆತ ಎಲ್ಲೋ ತಪ್ಪಿಸ್ಕೊಳ್ಳೋಕೆ ಮುಂದಾದರೆ ಅದಾದ ಮೇಲೆ ನಾವು ಪಿಸ್ತೂಲ್ಗಳನ್ನು ಬಳಸೋಣ ಅಂತ ಹೇಳಿ ಇಟ್ಕೊಂಡಿದ್ರಂತೆ. ನಮ್ಮ ಪ್ಲ್ಯಾನ್ ವಿಫಲ ಆದರೆ ಕೊನೆಯ ಲಾಸ್ಟ್ ಆಪ್ಷನ್ ಈ ಪಿಸ್ತೂಲ್ಗಳನ್ನು ಬಳಸೋದು ಅನ್ನೋ ರೀತಿಯಾಗಿ. ಇವನ್ನ ಎಲ್ಲಿಂದ ತಂದಿದ್ರು ಅದು ತುಂಬ ಇಂಟ್ರೆಸ್ಟಿಂಗ್. ಇದಕ್ಕೆ ಹೆಲ್ಪ್ ಮಾಡಿದವರು ಚಂದ್ರಶೇಖರ್ ಇಂಡಿ. 8ನೇ ತಾರೀಕು 11ನೇ ತಿಂಗಳು 2020 CRPC ಸೆಕ್ಷನ್ 165(1) ಅಡಿಯಲ್ಲಿ ನಡೆದಂಥ ಶೋಧನೆ ಆ 3 ದೇಶೀಯ ತಯಾರಿನ ಪಿಸ್ತೂಲ್ಗಳನ್ನು A1 ಅವರ ಹೆಸರಿನಲ್ಲಿ ನೋಂದಾಯಿತ ವ್ಯಕ್ತಿಯಿಂದ ವಶಪಡಿಸ್ಕೊಳ್ಳಾಗುತ್ತೆ. ಅದು ತನಿಖೆಯಲ್ಲಿ ಕೂಡ ಗೊತ್ತಾಗುತ್ತೆ. ಚಂದ್ರಶೇಖರ್ ಇಂಡಿ ಅವರು ಏಪ್ರಿಲ್ ಅಥವಾ ಮೇ ಸಮಯದಲ್ಲಿ 2016ರಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾಗ, ಅವರು ಕೂಡ ಜೈಲಿನಲ್ಲಿ ಇರ್ತಾರೆ ಅವಾಗ ಚಂದ್ರಶೇಖರ್ ಇಂಡಿ ಅವರು, A16 ಆರೋಪಿ. ಅವ್ರು ಜೈಲಿನಲ್ಲಿದ್ದಾಗ ಈ ಥರ ಕ್ರಿಮಿನಲ್ಗಳ ಪರಿಚಯ ಆಗೇ ಆಗುತ್ತಲ್ಲ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬೇಕು, ಭೀಮಾ ತೀರದ ಹಂತಕರ ಗ್ಯಾಂಗ್ನಲ್ಲಿ ಗುರುತಿಸ್ಕೊಂಡಂಥ ಮೃತ ವ್ಯಕ್ತಿ ಧರ್ಮರಾಜ್ ಚಡಚಣ್, ಬಿಜಾಪುರದ ನಿವಾಸಿ ಆತ. ಅವರಿಂದ 3 ಶಸ್ತ್ರಾಸ್ತ್ರಗಳನ್ನು ಪಡೆದಿರೋದು ಬಹಿರಂಗ ಆಗುತ್ತೆ. ಈಗ ಸದ್ಯ ಮೃತ ಧರ್ಮರಾಜ್ ಚಡಚಣ್ ಅವರು ಬದುಕಿಲ್ಲ. ಆದರೆ ಮೃತ ಧರ್ಮರಾಜ್ ಚಡಚಣ್ ಮತ್ತು ಅವರ ತಮ್ಮ ಸಹಚರ ಶ್ರೀ ಶಿವಾನಂದ್ ಬಿರಾದರ್ A17 ಆರೋಪಿ ಆತ. ಅವನು ಶಸ್ತ್ರಾಸ್ತ್ರ ವ್ಯಾಪಾರಿ. ಇದರಲ್ಲಿ ಅಂದರೆ ಪಿಸ್ತೂಲ್ಗಳನ್ನು ಒದಗಿಸೋದು ಎಲ್ಲ MP ಅಲ್ಲಿಂದ ಎಲ್ಲ ತರಿಸ್ಕೊಳ್ತಾರೆ. ಭೀಮಾ ತೀರದ್ದೆಲ್ಲ ತುಂಬ ಸುಲಭ ಸಾಧ್ಯ ಅವರಿಗೆಲ್ಲವೂ ಈ ಥರದನ್ನೆಲ್ಲ ಶಸ್ತ್ರಾಸ್ತ್ರಗಳನ್ನು ತರಿಸೋದು. ಆ 3 ಶಸ್ತ್ರಾಸ್ತ್ರಗಳನ್ನು ಈ ಚಂದ್ರಶೇಖರ್ ಇಂಡಿ ಅವರಿಗೆ ಒದಗಿಸ್ಲಿಕ್ಕೆ ಇದೇ ಶಿವಾನಂದ್ ಬಿರಾದರ್ ಮತ್ತು ಧರ್ಮರಾಜ್ ಚಡಚಣ್ ಅವರು ಸೂಚನೆ ಕೊಟ್ಟಿರ್ತಾರೆ. ಶಿವಾನಂದ್ ಬಿರಾದರ್ ಅವರ ಸಹಚರರು ಆ ಶಸ್ತ್ರಾಸ್ತ್ರಗಳು ಹೊಂದಿರತಕ್ಕಂಥ ಬ್ಯಾಗನ್ನು ತೆಗೆದುಕೊಂಡು ಬಂದು ಚಂದ್ರಶೇಖರ್ ಇಂಡಿ ಅವರಿಗೆ ಕೊಟ್ಟಿರ್ತಾರೆ. ನೋಡಿ, ಅದು ಮುಂದಿನ ತನಿಖೆಯಲ್ಲಿ ಗೊತ್ತಾಗುತ್ತೆ. ಶಿವಾನಂದ್ ಶ್ರೀಶೈಲ ಬಿರಾದರ್ ಅವರು ಅವರ ಪುತ್ರ ಉಮ್ರಾಣಿ ಗ್ರಾಮ, ಚಡಚಣ್ ತಾಲೂಕು, ವಿಜಯಪುರ ನಿವಾಸಿಯಾಗಿರ್ತಕ್ಕಂಥ ಮೃತ ಧರ್ಮರಾಜ್ ಚಡಚಣ್ ಅವರ ಆಪ್ತ ಅಂತವನು ಆ ವ್ಯಕ್ತಿ, ಅವ್ರ ಮಗ. ಹಾಗಾಗಿ ಅವರು ಬಿಜಾಪುರದಲ್ಲಿ ಈ ಥರದ ವ್ಯಾಪಾರನೇ ಮಾಡ್ಕೊಂಡಿದ್ರಂತ. ಅಂದರೆ ಹವ್ಯಾಸಿ ಅಪರಾಧಿ ಆತ ಶಸ್ತ್ರಾಸ್ತ್ರ ವ್ಯಾಪಾರಗಳಲ್ಲಿ. ಶಿವಾನಂದ್ ಶ್ರೀಶೈಲ ಬಿರಾದರ್ ಅವರು ಮೃತ ಧರ್ಮರಾಜ್ ಚಡಚಣ್ ಅವರ ಸೂಚನೆಯ ಮೇರೆಗೆ ಚಂದ್ರಶೇಖರ್ ಇಂಡಿಗೆ 3 ದೇಶೀಯ ತಯಾರಿನ ಪಿಸ್ತೂಲ್ಗಳನ್ನು ತಂದು ಕೊಡ್ತಾನೆ. ಅದು ಈ ಪ್ರಕರಣದಲ್ಲಿ ಅವ್ರನ್ನೂ ಕೂಡ ಆರೋಪಿ ಅಂತ ಸೇರಿಸಲಾಗಿದೆ. ಅದು ಕೂಡ ಕ್ರೈಮ್ ನಂಬರ್ 87/2020ರಲ್ಲಿ ಬಬಲೇಶ್ವರ ಪೊಲೀಸ್ ಠಾಣೆ ಬಿಜಾಪುರದಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿರ್ತಾರೆ ಅವರು. ಆ ಪ್ರಕರಣ 2ನೇ ಹೆಚ್ಚುವರಿ JMFC ನ್ಯಾಯಾಲಯ ಬಿಜಾಪುರದಲ್ಲಿ ಇನ್ನೂ ಕೂಡ ಬಾಕಿ ಇದೆ. ಇನ್ನು ಇಂಪಾರ್ಟೆಂಟ್ ವಿಷಯ ಅಂದರೆ ಧರ್ಮರಾಜ್ ಚಡಚಣ್ ಅವರು ಪೊಲೀಸ್ ಗೋಪಾಲ್ ಹಳ್ಳೂರ್ ಅವರ ಎನ್ಕೌಂಟ್ರಲ್ಲಿ ಮೃತಪಡ್ತಾರೆ. ಆದ್ದರಿಂದ CBI ಅವರಿಗೆ ಧರ್ಮರಾಜ್ ಚಡಚಣ್ ಅವ್ರನ್ನ ವಿಚಾರಣೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಎಲ್ಲವೂ ಕೂಡ ಪೊಲೀಸ್ನವ್ರಿಗೆ ಬಹಿರಂಗ ಆಗುತ್ತೆ ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡಿದ್ರು ಅನ್ನೋದು. ಇನ್ನು ಇದರ ಮುಂದುವರೆದ ಭಾಗವಾಗಿ ಪೂರ್ವಯೋಜಿತ ಕೃತ್ಯದ ಪ್ಲ್ಯಾನ್ ಯಾವ ರೀತಿಯಾಗಿ ನಡೆಯುತ್ತೆ, ಭೂ ವಿವಾದ ತಪ್ಪು ಉದ್ದೇಶ ಅನ್ನೋದು ಅವ್ರು ತೋರಿಸೋ ಪ್ರಯತ್ನವನ್ನು ಮಾಡ್ತಾರೆ. ಇದೇ ಉದ್ದೇಶಕ್ಕೆ ನಾವು ಮಾಡ್ತಾಯಿದ್ದೀವಿ ಅನ್ನೋದು, ಅದು ಕೂಡ ಭೂ ವಿವಾದ ಅದು ಅವ್ರ ಪ್ಲ್ಯಾನ್ಡ್ ಅಲ್ಲ. ಜೊತೆಗೆ ಏನೆಲ್ಲ ಮಾಡಿದ್ರು, ಅವ್ರು ಹಾಕಿದಂಥ ಪ್ಲ್ಯಾನ್ ಹೇಗಿತ್ತು, ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ. ಧನ್ಯವಾದ.